ಮಾರ್ಕೆಟ್ದಾಗಿ ಮುಂದಪ್ಪ ಸ್ವಲ್ಪ ಕೆಲಸ ಐತಿ ಮಾರ್ಕೆಟ್ದಾಗ ಜಳಗೇನಿ ಭಾಳ ಮಂದಿ ನೋಡಾತರ್ತ ಎಲ್ಲರಿಗೂ ಗಾಡಿ ಆದ್ರೆ ಇದು ನಮಗೆ ಎಮೋಷನಲ್ ಆಗ್ಬೇಕತ್ತೆ. ಈಗಲೇ ವರ್ಕೌಟ್ ಮಾಡಿ ಫಸ್ಟಿಗೆ ಸ್ಕ್ವಾಟ್ಸ್ ಹೊಡೆಯತ್ತೀವಿ. ಈಗ ಜಸ್ಟ್ ಗಾಡಿ ತೊಳೆದು ಮುಗೀತು. ಸೊ ಈಗ ಜಸ್ಟ್ ಎದ್ದೀನಿ, ಎದ್ದ ಕೇಸಿಂದ ಬ್ರಷ್ ಮಾಡತ್ತೀನಿ, ವಾಕಿಂಗ್ ಮಾಡ್ಕೊತೀನಿ. ಇಲ್ಲಿ ಏನೈತ್ಲ ಗಾಡಿ ನಮ್ದೇ ಐತಿ ಅದು. ಸೊ ಆ ಕಡಿದು ಏನ್ ಜೆಸ್ಪಿ ಕಾಣತೈತ್ಲ ಇದನ್ನ ನಮ್ದೇ ಐತಿ, ಟ್ರ್ಯಾಕ್ಟರ್ನು ನಮ್ದೇ ಐತಿ. ಸೊ ಈಗ ಹೊಸಾದ್ ಮಾಡೀವಿ. ಸೊ ಅದಕ್ಕೆ ಹುಡ್ ಗಿಡ್ ಮಾಡ್ಸಿಲ್ಲ, ಇನ್ನ ಕೆಲ್ಸ ಐತಿ ಅದರ್ದ, ಏನು ಮಾಡ್ಸಿಲ್ಲ. ಜೆಸ್ಪಿ ಒಳಗಿನ ಸೀನ್ ಹೆಂಗ್ ಕಾಣ್ತೈತಿ ತೋರಿಸ್ತೀನಿ ಬರ್ರಿ. ಕೀ ತಂದಿಲ್ಲ, ಈ ಕೀ ಹಾಕಿ ಓಪನ್ ಮಾಡ್ಬೇಕು ಇದನ್ನ. ನೋಡ್ರಿ ಒಳಗೆ ಹಿಂಗೈತಿ. ಸೊ ಈಗ ಜಸ್ಟ್ ಎದ್ದಿಲ್ರಿ, ಎದ್ದ ಬ್ರಷ್ ಮಾಡತ್ತೀನಿ. ಮಾಡ್ಕೊಂಡ ಕೆಲ್ಸ ಇದ್ರೆ ಹೋಗ್ಬೇಕು. ಯಾವ್ದು ಕೆಲಸ ಇಲ್ಲ, ಅದಕ್ಕೆ ಇವತ್ತು ಮನ್ಯಾಗ ಇಲ್ಲ ಅಂತಂದ್ರೆ ಆ ಕಡೆ ಈ ಕಡೆ ಅಡ್ಡಾಡ್ತಿರ್ತೀನಿ. ಇವತ್ತು ಯಾವ್ದು ಕೆಲಸ ಇಲ್ಲ, ಅದಕ್ಕೆ ಮನ್ಯಾಗ ನಿಂತಿದ್ವಿ. ಯಾವ್ದು ಕೆಲಸ ಇದ್ರ ಕೆಲ್ಸಕ್ಕೆ ಟ್ರ್ಯಾಕ್ಟರ್ ಯಾಕೆ ಹೊಡಿ ಕಟ್ಸಿಲ್ಲ ಅಂದ್ರೆ ಅದಕ್ಕೆ ಅಮೌಂಟ್ ಇಲ್ಲ, ಅದಕ್ಕೆ ಕಟ್ಸಿಲ್ಲ. ಇನ್ನೊಂದು ಮಹೀಂದ್ರ ಟ್ರ್ಯಾಕ್ಟರ್ ಇತ್ತು, ಅದನ್ನ ನಾವ್ ಯಾಕೆ ಮಾರಿದ್ವಿ ಅಂತಂದ್ರ ಸ್ವಲ್ಪ ಫೈನಾನ್ಷಿಯಲಿ ಕಂಡೀಷನ್ ಸ್ವಲ್ಪ ಖರಾಬ್ ಆಗಿತ್ತು. ಅದಕ್ಕೆ ಅದನ್ನ ಕೊಟ್ಟ ಎಕ್ಸ್ಚೇಂಜ್ ಮಾಡ್ಕೊಂಡ ಈಗ ನ್ಯೂಲ್ಯಾಂಡ್ ಟ್ರ್ಯಾಕ್ಟರ್ ತಂದಿವಿ. ಅದಕ್ಕೆ ಇನ್ನ ಕೆಲಸ ಮಾಡ್ಸೋದೈತಿ, ಮಾಡ್ಸಿಲ್ಲ. ಅಲ್ಲಿ ನೋಡ್ರಿ, ಅದಕ್ಕೂ ಯಾವ್ದು ಕೆಲಸ ಇಲ್ಲ, ಇವತ್ತು ಯಾವ್ದು ಕೆಲಸ ಇಲ್ಲ. ಸೇಮ್ ಮನ್ಯಾಗ ಫ್ರೀನೇ ಇದೀವಿ. ಏನ್ ಮಾಡ್ಲಿ, ಯಾ ಕಡೆ ಹೋಗ್ಲಿ ಅನ್ನತ್ತೀನಿ. ಯಾರ ಗಂಟೆ ಬೀಳ್ತಾರ ನೋಡ್ಬೇಕು, ಅವ್ರಿಂದ ಹೋಗ್ಬೇಕು. ಸೊ ನಿನ್ನೆನ ಆಯಿಲ್ ಚೇಂಜ್ ಮಾಡ್ಸಿವಿ. ಆಯಿಲ್ ಚೇಂಜ್ ಮಾಡಿಸ್ಕೊಂತ ಸ್ವಲ್ಪ ಮಿಸ್ತ್ರಿಗಳು ಬರೋರು ಅದಾರ, ಅದಕ್ಕೆ ಬಂದಿಲ್ಲ ಅವ್ರು. ಬಂದ್ರತ್ತಂದ್ರೆ ಸ್ವಲ್ಪ ಕೆಲಸ ಮಾಡಿಸ್ಬೇಕು. ಟ್ರ್ಯಾಕ್ಟರ್ನು ಇಲ್ಲೇ ನಿಂತೈತಿ, ಸೊ ಗಾಡಿನೂ ಇಲ್ಲೇ ನಿಂತೈತಿ. ಇಲ್ಲಿ ಬಿಸಿಲು ತಿನ್ಬೇಕು, ಇದೇ ಗೋಡಿಗೆ ಆರಾಮ್ಸೆ ಕುಂದಿರ್ತೀನಿ. ಸೊ ಬಿಸಿಲು ಬೀಳಿಲ್ಲ ಅಂತಂದ್ರೆ ಇದ್ರ ಮೇಲೆ ಕುಂದಿರ್ಬೇಕು, ಫಸ್ಟ್ ಕ್ಲಾಸ್ ಮಸ್ತ್ ಮಜಾ ಮಾಡ್ಕೊಂಡು ಇರೋದಿಲ್ಲೇ ಆರಾಮ್ಸೆ. 2-3 ದಿನ ಅಡ್ಡಾಡ ಗಾಡಿ ಫುಲ್ ಎಲ್ಲ ಸಾಯ್ಬಿಟ್ಟೈತಿ. ನೋಡ್ರಿ ಯಾವ ರೀತಿ ಆಗಿದೆ ಗಾಡಿ. ಮತ್ತೆ ತೊಳಿಬೇಕಿದೆ, ತೊಳೆದ್ರೆ ಸಾಕಾಗ್ತೈತಿ. ಇದಕ್ಕೆ ಜಳಕ ಮಾಡ್ತೀನಿ ಅವ್ನು ಇಲ್ಲಿ ಗೊತ್ತಿಲ್ಲ, ಆದ್ರೆ ಇದಕ್ಕೆ ದಿನ ಜಳಕ ಮಾಡ್ಸೋದೇ ಆಗೈತಿ ನನಗೆ. ಎಲ್ಲರಿಗೂ ಗಾಡಿ ಆದ್ರೆ ಇದು ನಮಗೆ ಎಮೋಷನಲ್ ಆಗ್ಬೇಕತ್ತೆ, ಎಮೋಷನಲ್. ಒಂದಿನ ನಾ ಜಳಕ ಮಾಡಂಗಿಲ್ಲ, ಸೊ ಡೈಲಿ ಇದನ್ನ ಜಳಕ ಮಾಡ್ಸೋದಾಗೈತಿ ನಾನು, ಡೈಲಿ ಎವ್ರಿ ಡೇ. ಈಗ ಜಸ್ಟ್ ಗಾಡಿ ತೊಳೆದು ಮುಗೀತು. ಗಾಡಿ ತೊಗೊಂಡ ಸ್ವಲ್ಪ ಕೆಲಸ ಐತಿ, ನಾನು ರೆಡಿ ಆಗ್ತೀನಿ. ನಾನು ಜಳಕ ಮಾಡಿಲ್ಲ, ಜಳಕ ಮಾಡಿ ನಾನು ಸ್ವಲ್ಪ ಹೊರಗೆ ಕೆಲಸ ಐತಿ, ಹೋಗ್ತೀನಿ. ಸೊ ನಾನು ರೆಡಿ ಆಗ್ತೀನಿ, ಅಲ್ಲಿ ತನಕ ಬಾಯ್. ಚೆನ್ನಾಗಿ ರೆಡಿಯಾಗಿ ಬಿಜಾಪುರಕ್ಕೆ ಹೊಂಟಾನ. ಕೆಲಸ ಐತಿ, ಮಾರ್ಕೆಟ್ದಾಗ ಜಳಗೇನಿ ಭಾಳ ಮಂದಿ ನೋಡಾತರ್ತ. ಈಗ ಜಿಮ್ಮಿಗೆ ಬಂದಿವ್ರಿಪ್ಪ. ಸೊ ಮಾರ್ಕೆಟ್ದಾಗ ಕೆಲಸ ಮುಗಿಸ್ಕೊಂಡ ಈಗ ಜಿಮ್ಮಿಗೆ ಬಂದೀನಿ. ಜಿಮ್ಗೆ ಮುಗಿಸ್ಕೊಂಡ ಮತ್ತೆ ಮನೆಗೆ ಹೋಗ್ಬೇಕ. ಏನ್ ಮಿಸ್ ಮಾಡಿದ್ರು ಜಿಮ್ ಮಿಸ್ ಮಾಡಕ್ ಮನ್ಸಾಗಂಗಿಲ್ಲ. ಒಂದ್ಸತಿ ಒಂದು ಕೆಲಸ ಇದ್ರೆ ಅಷ್ಟು ಮಾಡ್ತೀನಿ, ಇಲ್ಲ ಮಿಸ್ ಮಾಡಲ್ಲ. ಈಗ 5 ಆಗೈತಿ, ಜಿಮ್ಮಿಗೆ ಹೊಂಟೀನಿ. ಜಿಮ್ಗೆ ಮುಗಿಸ್ಕೊಂಡ ಮತ್ತೆ ಕೆಲಸ ಐತಿ, ಹೋಗ್ಬೇಕ. ಸೊ ಈಗ ಜಿಮ್ ಪೂರಾ ಖಾಲಿ ಇವತ್ತು ಸ್ಯಾಟರ್ಡೇ ಐತಿ, ಅಷ್ಟು ಮಂದಿ ಬಂದಿಲ್ಲ. ಸ್ಯಾಟರ್ಡೇ ಇತ್ತಂದ್ರೆ ಲೆಗ್ ಹೊಡಿತಾರ ಅಂತ ಹೇಳಿ ಪೂರಾ ಜಿಮ್ಮೆ ಖಾಲಿ ಐತಿ. ಡೈಲಿ ಬಂದೇವತ್ತಂದ್ರೆ ಪೂರಾ ರಶ್ ಇರ್ತೈತಿ, ಏನು ಡಂಬಲ್ಸ್. ಇವತ್ತು ನೋಡಿದ್ರ ಪೂರಾ ಖಾಲಿನೇ ಐತಿ. ಅಣ್ಣ ಒಬ್ಬ ಬಂದಾನ. ಸೊ ಈಗ ಲೆಗ್ ವರ್ಕೌಟ್ ಮಾಡಿ ಫಸ್ಟಿಗೆ ಸ್ಕ್ವಾಟ್ಸ್ ಹೊಡೆಯತ್ತೀವಿ. ಎಷ್ಟು ಹೋಗ್ತೈತಿ, ಫಸ್ಟ್ ಟೈಮ್ ಹೊಡೆಯತ್ತೀನಿ.
ಲೆಗ್ ಹೊಡಿಬೇಕಂದ್ರೆ ಪೂರ ಕೊಂಡೇರದ ನಡೆಗಿದೆ. ನಮ್ಮ ದೋಸ್ತ ಗಾಡಿ ಮೇಲೆ ಬಂದಾನ, ಗಾಡಿ ಮೇಲೆ ಬಂದ ಕಿಸಿಂದ ಸೈಕಲ್ ಹೊಡ್ಯೋ ಬೈ ಸೈಕಲ್ ಹೊಡ್ಯ ವರ್ಕೌಟ್ ಮಾಡ್ಬೇಕಂದ್ರೆ ಪುಣ್ಯಾಗಿಂದ ಜಿಗಿದಿದ್ದೆಲ್ಲ. ಈಗ ಜಸ್ಟ್ ವರ್ಕೌಟ್ ಮುಗಿಸ್ಕೊಂಡ್ ಬಂದಿವಿ, ಲೆಗ್ ಮತ್ತು ಶೋಲ್ಡರ್ ಮಾಡೀವಿ. ಹೆವಿ ಸಾಕಾಗ್ಯದ. ನಮ್ಮ ದೋಸ್ತನು ಹೊಡೆದಾನಿವಂತ. ಆಹಾ